ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ತಿರುಪತಿ ಲಾಡುವಿನಲ್ಲಿ ಕಲಬೆರಕೆಯಾಗಿದೆ ಎಂಬ ಆರೋಪದಲ್ಲಿ ಹುರುಳಿಲ್ಲ ಎಂಬುದು ಟಿ ಶ್ರೀನಿವಾಸ್ ರವರ ಅಭಿಪ್ರಾಯ. ಪುಣ್ಯಕ್ಷೇತ್ರವಾದ ತಿರುಪತಿ ದೇಗುಲದ ಲಾಡುಗಳಲ್ಲಿ ಕಲಬೆರಕೆಯಾಗಿದೆ ಎಂಬ ಆರೋಪವು ಸತ್ಯಕ್ಕೆ ದೂರವಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ನಗರಸಭಾ ಸದಸ್ಯರು ಹಾಗೂ ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿಯವರ ಪರಮ ಭಕ್ತರು ಮತ್ತು ದಾನಿಗಳಾಗಿರುವ ಟಿ ಶ್ರೀನಿವಾಸರವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತಿರುಪತಿ ಲಾಡುವಿನಲ್ಲಿ ಕಲಬೆರಕೆಯಾಗಿದೆ ಎಂಬ ಸುದ್ದಿಯು ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಪ್ರಚಾರವಾಗುತ್ತಿರುವುದು ನೋವಿನ ಸಂಗತಿ ಆಗಿದೆ ಎಂದು ನುಡಿದಿರುವ ಅವರು, ಇದರಿಂದಾಗಿ ಪುಣ್ಯಕ್ಷೇತ್ರದ ಗೌರವಕ್ಕೆ ಹಾಗೂ ಪವಿತ್ರತೆಗೆ ಕುಂದುಂಟಾಗಬಹುದೆಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ತಾನು ಸಹ ಶ್ರೀ ವೆಂಕಟರಮಣ ಸ್ವಾಮಿಯವರ ಪರಮ ಭಕ್ತನಾಗಿದ್ದು ಸುಮಾರು 7-8 ವರ್ಷಗಳಿಂದ ಅಲ್ಲಿ ನಡೆಯುತ್ತಿರುವ ಅನ್ನ ಸಂತರ್ಪಣಂ ಕಾರ್ಯಕ್ರಮಕ್ಕೆ ಭಕ್ತಾದಿಗಳಿಂದ ಮತ್ತು ದಾನಿಗಳಿಂದ ತರಕಾರಿಯನ್ನು ಸಂಗ್ರಹಿಸಿ ಕಳುಹಿಸುತ್ತಿದ್ದು ಇದುವರೆಗೂ 150ಕ್ಕೂ ಹೆಚ್ಚು ಲೋಡ್ ಕಳುಹಿಸಿರುವುದಾಗಿ ಹೇಳಿರುವ ಅವರು, ಅಲ್ಲಿ ಪ್ರತಿಯೊಂದು ವಸ್ತುವನ್ನು ಪರೀಕ್ಷಿಸಿ ಬೆಟ್ಟದ ಮೇಲಕ್ಕೆ ಕಳುಹಿಸಲಾಗುತ್ತದೆ. ಸೂಕ್ತ ಭದ್ರತಾ ವ್ಯವಸ್ಥೆಯೂ ಸಹ ಇರುವುದರಿಂದ ಯಾವುದೇ ಲೋಪಗಳು ನಡೆಯಲು ಸಾಧ್ಯವಿಲ್ಲವೆಂದು ತಿಳಿಸಿದ್ದಾರೆ. ಲಾಡುವಿನಲ್ಲಿ ಕಲಬೆರಕೆಯಾಗಿದೆ ಎಂಬ ವಿಷಯವನ್ನು ಹೆಚ್ಚು ಪ್ರಚಾರ ಮಾಡದೆ ಅದಕ್ಕೆ ಸಂಬಂಧಿಸಿದವರೇ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು. ಒಂದು ವೇಳೆ ತಪ್ಪೆಸಗಿದ್ದರೆ ತಪ್ಪು ಮಾಡಿದವರು ಅನುಭವಿಸುತ್ತಾರೆ ಎಂದು ತಿಳಿಸಿರುವ ಅವರು, ಪುಣ್ಯಕ್ಷೇತ್ರದ ಪಾವಿತ್ರತೆಯನ್ನು ಕಾಪಾಡುವುದರ ಜೊತೆಗೆ ಭಕ್ತಾದಿಗಳ ಭಾವನೆಗಳಿಗೆ ಧಕ್ಕೆಯಾಗದಂತೆ ನಡೆದುಕೊಳ್ಳಬೇಕೆಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಟಿ ಶ್ರೀನಿವಾಸ್, ನಗರಸಭಾ ಸದಸ್ಯರು, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲಾ. ತಿರುಪತಿ ವಿಚಾರದಲ್ಲಿ ಈಗಾಗಲೇ ಸುಮಾರು ಜನಗಳೆಲ್ಲನೂ ಅಪವಿತ್ರರಾಗಿ ಮಾತಾಡ್ತಾ ಇದ್ದಾರೆ. ನಾವು ಸುಮಾರು 8 ವರ್ಷಗಳಿಂದ ತರಕಾರಿ ರವಾನೆ ಮಾಡ್ತಾಯಿದ್ದೀವಿ. ಸುಮಾರು 151 ಲೋಡ್ ಕೊಟ್ಟಿದ್ದೀವಿ. ನಾವು ಸಾಮಾನ್ಯ ಭಕ್ತ ಅಂದರೆ ಪರಮಾತ್ಮನ ಭಕ್ತ, ನಾನು ಸಾಮಾನ್ಯ ಭಕ್ತ. ಆಗ ನಾವು ಎಲ್ಲ ಕಲೆಕ್ಟ್ ಮಾಡಿ ಜನಗಳ ಹತ್ರ ನಾನು ಕಷ್ಟ ಬಿದ್ದು 151 ಲೋಡ್ ತರಕಾರಿ ಕೊಟ್ಟಿದ್ದೀವಿ. ಒಳ್ಳೆಯ ತರಕಾರಿ ಕೊಡ್ತೀವಿ, ಚೆನ್ನಾಗಿ ನಡೀತಾ ಇದೆ. ಈಗ ಒಂದು 5-6 ದಿವಸದಿಂದ ಪ್ರಸಾದ ಕಲಬೆರಕೆ ಆಗಿದೆ. ಇಷ್ಟು ವರ್ಷಗಳಿಂದ ಏನೂ ಇಲ್ಲ. ಈಗ ರಾಜಕೀಯನೋ ಇಲ್ಲ ಬೇರೆನೋ ಗೊತ್ತಿಲ್ಲ, ಭಗವಂತ ಗೊತ್ತು, ನಮಗೇನು ಅರ್ಥ ಆಗ್ತಾ ಇಲ್ಲ. ಈಗ 5-6 ದಿವಸದಿಂದ ಅದು ದಂಗೆ ಆಗಿದೆ. ಇಡೀ ಭೂಮಂಡಲಗೆಲ್ಲ ಗೊತ್ತಾಗಿದೆ. ಪವಿತ್ರವಾದಂಥ ಪುಣ್ಯಕ್ಷೇತ್ರದಲ್ಲಿ ಈ ರೀತಿ ಅಪವಿತ್ರ ಆಗ್ತಾ ಇದೆ. ಅದನ್ನು ಸಂಬಂಧಪಟ್ಟಿದ್ದವ್ರನ್ನ ಮಾತಾಡಿ ಈ ಥರ ನಾವು ಪಬ್ಲಿಕ್ ಮಾಡಿ ಜನಗಳಿಗೆ ತೊಂದರೆ ಮಾಡಬಾರ್ದು, ಭಕ್ತಾದಿಗಳಿಗೆಲ್ಲ ನೋವು ಉಂಟು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನೀವೆಲ್ಲ ಕಲಿಸ್ಕೊಂಡು ಈ ರೀತಿ ಮಾಡಬಾರ್ದು ಅಂತ ನೀವೇ ಮಾಡಿಕೊಂಡು, ನೀವು ರಾಜಕೀಯ ಬೇಡ, ಭಕ್ತಾದಿಗಳ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಇದನ್ನು ಇನ್ನನ್ನು ಮುಂದೆ ನಿಲ್ಲಿಸಿಬಿಟ್ಟು ಮಾಡಿ. ನಾವು ಒಂದು 60 kg ಎಣ್ಣೆ ಅಂದರೆ ತುಪ್ಪ ಅಂದರೆ ಹಾನಿ 30 kg ಹೊನ್ನಾವರದಿಂದ ತರಿಸಿ ತಗೊಂಡು ಹೋಗಿದ್ದೇನೆ ಕಾರಲ್ಲಿ. ಅಲ್ಲಿ ನಾನು ಮೇಲ್ಗಡೆ ಬಿಡಲಿಲ್ಲ, ಯಾಕಂದರೆ ಇದು ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಮಾರ್ಕೆಟಿಂಗ್ ಇದೆ ಅಲಿಪಿರಿ ಕೆಳಗಡೆ, ಅಲ್ಲಿಗೆ ಹೋಗಿ ಟೆಸ್ಟ್ ಮಾಡಿ ನನಗೆ ಒಂದು ಸ್ಲಿಪ್ ಕೊಟ್ಟಿದ್ದಾರೆ, ತಗೊಂಡು ಹೋಗ್ಬೋದು ಅಂತ. ಅಂಥ ಪರಿಸ್ಥಿತಿಯಲ್ಲಿ ಒಂದು ಲೋಡು ಹೆಂಗೆ ಮೇಲ್ಗಡೆ ಹೋಗುತ್ತೆ? ಆ ತುಪ್ಪ ಈ ತುಪ್ಪ ಇಷ್ಟು ವರ್ಷಗಳಿಂದ ಹೋಗ್ತಾ ಇದ್ದೆ. ಅದೇ ಯಾರಿಗೂ ಜನಗಳು ಕಾಣಿಸಿಲ್ವಾ? ಈಗ ರಾಜಕೀಯನೋ లేదు ಇದೇನು ಉದ್ದೇಶನೋ ನಮ್ಗೆ ಗೊತ್ತಿಲ್ಲ. ನನಗೆ 30 kgಗೆ ನನಗೆ ಒಂದು ಸ್ಲಿಪ್ ಕೊಟ್ಟು ಹೋಗ್ಬೋದು ಅಂತ ನನಗೆ ಪರ್ಮಿಷನ್ ಕೊಟ್ಟರಲ್ಲ. ಲಾರಿ ಹೆಂಗೆ ಹೋಗುತ್ತೆ? ಅದಕ್ಕೆ ನೀವು ಅವಾಗ ಜವಾಬ್ದಾರರಲ್ಲ. ದಯವಿಟ್ಟು ಭಕ್ತಾದಿಗೆಲ್ಲ ನೋವಾಗ್ತಾ ಇದೆ. ಇನ್ನು ಮುಂದೆ ಈ ಥರ ಸ್ಟೇಟ್ಮೆಂಟ್ ಕೊಡಬಾರ್ದು. ಕೊಟ್ಟಿದ್ರೆ ಇಲ್ಲ ಅಂದರೆ ನೀವೆಲ್ಲನೂ ಮಾತಾಡಿಕೊಂಡು ಸಂಬಂಧಪಟ್ಟವ್ರನ್ನೆಲ್ಲ ಒಂದು ಜೊತೆಯಲ್ಲಿ ಹಾಕ್ಕೊಂಡು ನಾವು ಈ ರೀತಿ ಮಾಡಬಾರ್ದು ಅಂತ ಹೇಳ್ಕೊಂಡು ಅದನ್ನು ಕಟ್ ಮಾಡಿ ಇದು ಮಾಡಬೇಕು. ತಿರುಪತಿ ಲಾಡು ಕಲಬೆರಕೆ ಆಗಿದೆ ಅಂತ ಹೇಳ್ತಾ ಇದ್ದು ಸತ್ಯಕ್ಕೆ ದೂರವಾಗಿದ್ದು. ದಯವಿಟ್ಟು ಅದನ್ನು ಇನ್ನು ಮುಂದೆ ಪ್ರಸಾರ ಮಾಡೋಕ್ಕೆ ಹೋಗಬೇಡಿ ಅಂತ ಜನಗಳಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ.